ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿ 11 ಜನ ಸಾವನ್ನಪ್ಪಿದ್ರು. ತದನಂತರ IPL ಪಂದ್ಯಗಳನ್ನು ಇಲ್ಲಿ ಮಾಡೋದೇ ಬೇಡ ಅನ್ನುವಂಥ ಯೋಚನೆಗಳು, ಚರ್ಚೆಗಳು ಇತ್ತು. ಇದರ ಮಧ್ಯದಲ್ಲಿ ಈಗ DCM DK ಶಿವಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನದು RCB ಅಭಿಮಾನಿಗಳಿಗೆ ಕೊಟ್ಟಂತ ಗುಡ್ ನ್ಯೂಸ್ ಅಂದ್ರೆ 2020 IPL ಬೆಂಗಳೂರಿನಲ್ಲೇ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ IPL ನಮ್ಮಿಂದ ಕೈ ತಪ್ಪಲ್ಲ. ಮುಂಬರುವ IPL ಬೆಂಗಳೂರಿನಲ್ಲೇ ನಡೆಯಲಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಘೋಷಣೆ ಮಾಡಿದ್ದಾರೆ. ಇವರು ಘೋಷಣೆ ಮಾಡಿದ ಮಾತ್ರಕ್ಕೆ ಅದಾಗ್ಬಿಡುತ್ತಾ? ನಿರ್ಧಾರವನ್ನ BCCI ತೆಗೆದುಕೊಳ್ಬೇಕಾಗತ್ತೆ. IPL ಬೆಂಗಳೂರಿನಿಂದ ಹೋಗಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಲ್ತುಳಿತ ಬಳಿಕ ಪುಣೆಗೆ ಶಿಫ್ಟ್ ಮಾಡಬೇಕು ಅಂತ ಚರ್ಚೆ ತುಂಬ ಹೆಚ್ಚಿನ ರೀತಿಯಲ್ಲೇ ನಡೀತಾ ಇದ್ದಿದ್ದು. ಸೊ ಈಗ ಫೈನಲಿ 2020 IPL ಬೆಂಗಳೂರಿನಲ್ಲೇ ಮಾಡ್ತೀವಿ ಅನ್ನುವಂಥದ್ದು. ಅದಕ್ಕೆ ಏನು ಬೇಕೋ ಆ ಕ್ರಮಗಳನ್ನು, ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಭದ್ರತೆಯನ್ನು ಕೊಡಬೇಕು, ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಬೆಂಗಳೂರಿನಲ್ಲೇ ಈಗ IPL ಪಂದ್ಯಗಳನ್ನು ನಡೆಸೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿ 11 ಜನ ಸಾವನ್ನಪ್ಪಿದ್ರಲ್ಲ, ಅದಾದ ನಂತರ ಬೇಡ, ಇಲ್ಲಿ ಜನಸಂದಣಿ ಜಾಸ್ತಿ ಆಗುತ್ತೆ, ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ಈಗ DCM DK ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು, ಇಲ್ಲ ನಾವು ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ತೀವಿ, IPL ಪಂದ್ಯಗಳನ್ನು ಇಲ್ಲೇ ಆಡಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಅವರೊಬ್ಬರು ಹೇಳಿದ ಮಾತ್ರಕ್ಕೆ ಇದಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವವಾಗುತ್ತೆ. DCM ಅವರು ಹೇಳಿದ ಮಾತ್ರಕ್ಕೆ ಪಂದ್ಯಗಳನ್ನು ಇಲ್ಲೇ ಆಡಿಸ್ತಾರಾ? ಯಾರು ಈ ನಿರ್ಧಾರವನ್ನು ತಗೋಬೇಕು ಅನ್ನೋದನ್ನು ನೋಡಬೇಕು. ನಾನು KCA ಮೆಂಬರು. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ ಮೆಂಬರ್ಶಿಪ್ ಕೊಟ್ಟರು. ಬರೀ 2700 ರೂಪಾಯಿಗೆ ಚೆಕ್ ಕೊಟ್ಟರು. ಅವ್ರ ಮಗ ನಾನಿಬ್ಬರು ಜೊತೆಲಿ ಓದ್ತಿದ್ದೋ. ಜೊತೆಗೆ ಬೇರೆ ಎಲ್ಲ ಟೀಮ್ ಫ್ರೆಂಡ್ಸು ಗೊತ್ತು ನನಗೆ. ಬ್ರಿಜೇಶ್ ಇರ್ಬೋದು, ಅನಿಲ್ ಕುಂಬ್ಳೆ ಇರ್ಬೋದು, ಪ್ರಸನ್ನ ಇರ್ಬೋದು, ಎಲ್ಲರೂ ಕೂಡ ನನಗೆಲ್ಲ ಪರಿಚಯ. ಸೊ ನನಗೇನು ಬೇಕು ಸೆಲೆಕ್ಟ್ ಮಾಡಿ ಮಿಕ್ಸ್ ಮಾಡಿ ನನಗೇನಿತ್ತೋ ಓಟನ್ನು ಹಾಕ್ಬಿಟ್ಟಿದ್ದೀನಿ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಸರ್, ಲಾಸ್ಟ್ ಇಯರ್ ಆದಂಥ ಏನಿದೆ ಅವಾಂತರ, ಇದಾದ ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿಂದ IPL ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನು ನಾವು ಕಾಪಾಡ್ಕೊಂಡು ಅದು ಆಯಿತು. ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ. ನಾನು KCA ಮೆಂಬರು. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ. ನನ್ನ ಸಹೋದ್ಯೋಗಿ ಈಗ ರಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಘು, ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಆಶ್ವಾಸನೆಯನ್ನು ಕೊಟ್ಟ ಮಾತ್ರಕ್ಕೆ ಪಂದ್ಯಗಳಲ್ಲಿ ನಡೆಯುತ್ತಾ? ಪ್ರೊಸೀಜರ್ಸ್ಗಳು ಏನಿರುತ್ತೆ? ಪ್ರೊಸೀಜರ್ಸ್ಗಳು ಅರುಣ್, ಬಹಳ ಪ್ರಮುಖವಾಗಿ ಕಳೆದ 2025 IPL ಕಪ್ ಗೆದ್ದಂಥ ಸಂಭ್ರಮಾಚರಣೆಯಲ್ಲಿ ಆದಂಥ ಅವಘಡ ಏನಿತ್ತು, ಈ ಅವಘಡ ಆದಮೇಲೆ ಬೆಂಗಳೂರಲ್ಲಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡೋದಕ್ಕೆ ಎಷ್ಟು ಸೇಫ್ಟಿ ಇದೆ ಅನ್ನುವಂಥ ಪ್ರಶ್ನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಮೂಡಿತ್ತು. ಜೊತೆಗೆ BCCI ಕೂಡ ಇದಕ್ಕೆ ಸಂಬಂಧಪಟ್ಟಂತೆ KCAಯಿಂದ ಒಂದಷ್ಟು ಮಾಹಿತಿಗಳನ್ನು ತರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿತ್ತು. ಬಟ್ ಆಗಲೂ ಕೂಡ ಬೆಂಗಳೂರಿನಲ್ಲಿ ಸೂಕ್ತ ಅಲ್ಲ, ಅಂದರೆ ಆಯೋಜನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇದು ಸೂಕ್ತ ಇಲ್ಲ, ಯಾಕಂದರೆ ಅಷ್ಟು ದೊಡ್ಡ ಕ್ರೌಡನ್ನು ಕಂಟ್ರೋಲ್ ಮಾಡುವಂಥದ್ದು ಸಾಧ್ಯ ಇಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಆ ಭಾಗದಲ್ಲಿ ಚರ್ಚೆ ಆಗಿತ್ತು. ಅದಾದ ಕೂಡಲೇ ಮುಂಬರುವಂಥ 2020 IPL ಅನ್ನ ಹೋಮ್ ಗ್ರೌಂಡ್, RCB ಹೋಮ್ ಗ್ರೌಂಡ್ ಏನಿದೆ ಅದನ್ನು ಬೆಂಗಳೂರಿನಿಂದ ನೇರವಾಗಿ ಪುಣೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಸದ್ಯ ಮುನ್ನೆಲೆಗೆ ಬಂದಿದೆ. ಬಟ್ ಆದರೆ ಈ ನಡುವೆ ಈಗ ಖುದ್ದು DCM DK ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು, ಮುಂಬರುವಂಥ IPL 2020 IPLನ ಹೋಮ್ ಗ್ರೌಂಡ್ ಪಂದ್ಯಗಳು, RCB ಹೋಮ್ ಗ್ರೌಂಡ್ ಪಂದ್ಯಗಳೇನಿತ್ತು ಅದು ಯಾವುದೂ ಕೂಡ ಬೆಂಗಳೂರಿನಿಂದ ಸ್ಥಳಾಂತರ ಆಗೋದಿಲ್ಲ, ನಾವು ಅದಕ್ಕೆ ಬಿಡೋಲ್ಲ ಅನ್ನುವಂಥ ರೀತಿಯಲ್ಲೇ ಒಂದಷ್ಟು ರಿಯಾಕ್ಷನ್ಗಳನ್ನು ನೀಡಿದಾಗಿದೆ. ಯಾಕಂದರೆ ಕಳೆದ ಕಾಲ್ತುಳಿತ ಪ್ರಕರಣ ಏನಿದೆ ಅದಾದ ಮೇಲೆ ಸರ್ಕಾರಕ್ಕೂ ಕೂಡ ಮುಜುಗರವನ್ನು ಉಂಟು ಮಾಡಿತ್ತು.
ಅದಾದ ಬಳಿಕ KCAಗೂ ಕೂಡ ಬಹಳ ಹಿನ್ನಡೆಯನ್ನು ಉಂಟು ಮಾಡಿತ್ತು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಮುಂಬರುವಂತಹ ಮುಂದಿನ ದಿನಗಳಲ್ಲಿ KCA ಜೊತೆಗೆ BCCI ನಡುವೆ ಒಂದು ಒಳ್ಳೆ ಬಾಂಧವ್ಯವನ್ನು ಬೆಸೆಯುವಂಥ ಪ್ರಯತ್ನಗಳನ್ನು ಮಾಡಬೇಕಿದೆ. ಅಷ್ಟೇ ಅಲ್ಲ, ಜೊತೆಗೆ ರಾಜ್ಯ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನ ಎಷ್ಟು ಮಟ್ಟಿಗೆ ಫಿಟ್ ಇದೆ, ಇಂತಹ ದೊಡ್ಡ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಒಂದು ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ, ಜೊತೆಗೆ ಆ ರಿಪೋರ್ಟ್ಗಳನ್ನು ಕೊಡಬೇಕಾಗುತ್ತೆ. ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನು ಸದ್ಯ ಮುಂದೆ ಏನಾದರೂ DCM ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಎಲ್ಲವನ್ನ ಕೂಡ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಒಂದಷ್ಟು ಪ್ರಶ್ನೆಗಳು. ಯಾಕಂದರೆ ಇವತ್ತು ಅವ್ರು ಹೇಳಿರುವಂಥ ಪ್ರಕಾರ ರಾಜ್ಯದ ಗೌರವ ಅನ್ನುವಂಥ ರೀತಿಯಲ್ಲೇ ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಹಾಗೆ ಕಾಣ್ತಾ ಇದೆ. ಯಾಕಂದರೆ IPL ಅನ್ನು ಬೆಂಗಳೂರಿನಿಂದ ಹೊರಗಡೆಗೆ ಕಳಿಸಿದ ಸಂದರ್ಭದಲ್ಲಿ ಹಿಂದೆ ಆದಂಥ ಘಟನೆ ಇದಕ್ಕೆ ಮೂಲ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯವನ್ನು ಬೇರೆ ರೀತಿಯಾಗಿ ಕ್ರೀಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯಾಗಿ ವರ್ಣಿಸುವಂತಹ ಕೆಲಸಗಳಾಗುವಂಥ ಸಾಧ್ಯತೆಗಳಿದೆ. ಸೊ ಇದೇ ಕಾರಣಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಬೆಂಗಳೂರಿನಿಂದ IPL ಬೇರೆ ಕಡೆಗೆ ಶಿಫ್ಟ್ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಸದ್ಯ ಇದನ್ನು ಖುದ್ದು DCM DK ಶಿವಕುಮಾರ್ ಅವರೇ ಸ್ವಲ್ಪ ಪ್ರತಿಷ್ಠೆಯಾಗಿ ಇದನ್ನು ಪರಿಗಣಿಸಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯ ಮೂಡುವಂಥದ್ದು. ಬಟ್ ಆದರೆ ಮುಂದಿನ ದಿನಗಳಲ್ಲಿ BCCI ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ, ಅದಕ್ಕೆ ಸೂಕ್ತವಾಗಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬೆಂಗಳೂರು ಎಷ್ಟು ಸೇಫ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡೋಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ರಿಪೋರ್ಟ್ಗಳನ್ನು ಕೊಡುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಈ ವಿಚಾರದಲ್ಲಿ DCM ಯಾವ ರೀತಿಯಾಗಿ ಈ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯೂ ಕೂಡ ಇರ್ತಾರೆ, ಜೊತೆಗೆ ಎಲ್ಲದರ ಮಧ್ಯಸ್ಥಿಕೆಗಳನ್ನು ವಹಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದರ ಬೆಳವಣಿಗೆಗಳು ಹೇಗೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.